The moment a child gets fever, parents become extremely panicked, right? ಜ್ವರ ಬಂದ ತಕ್ಷಣ ಟೆನ್ಷನ್ ಶುರು ಆಗಿಬಿಡುತ್ತೆ. ಸರ್ ಜ್ವರ ಬಂತು ಸರ್ ಜ್ವರ ಬಂತು 101 ಅಂತ ಭಯ ಪಡ್ತಾರೆ. ಎಸ್, ಇಟ್ ಇಸ್ ನ್ಯಾಚುರಲ್, ನಾರ್ಮಲ್. ಯಾಕಂದರೆ ಪೇರೆಂಟ್ಸಿಗೆ ಈಗ ಜ್ವರ ಅಂದರೆ ಭಯ ಆಗುತ್ತೆ. ಸೊ ಐ ಟೆಲ್ ಯು ಸಮ್ ಸೀಕ್ರೆಟ್ಸ್ ಟುಡೇ. ಆಫ್ಟರ್ ದಿಸ್ ಯು ಹೋಪ್ಫುಲಿ ವಿಲ್ ನಾಟ್ ಪ್ಯಾನಿಕ್. ಜ್ವರ ಯಾಕೆ ಬರುತ್ತೆ ಮಕ್ಕಳಲ್ಲಿ ಗೊತ್ತಾ? ವೈರಸ್, ಬ್ಯಾಕ್ಟೀರಿಯಾ, ಇಂಥರ ಕೀಟಾಣುಗಳು ಬಾಡಿಗೆ ಬಂದಾಗ ಜ್ವರ ಬರುತ್ತೆ. ಜ್ವರ ಯಾಕೆ ಬರುತ್ತೆ? ಈ ಜ್ವರ ಬಂದಾಗ, ಮೈ ಬಿಸಿ ಆದಾಗ ಸಾವಿರಾರು ಲಕ್ಷಾಂತರ ವೈರಸ್ ಬ್ಯಾಕ್ಟೀರಿಯಾಗಳು ತಾನಾಗೆ ಸತ್ತೋಗುತ್ತೆ. ದಟ್ ಈಸ್ ನ್ಯಾಚುರಲ್ ಡಿಫೆನ್ಸ್ ಆಫ್ ದ ಬಾಡಿ. ಬಾಡಿ ಟೆಂಪ್ರೇಚರ್ ರೇಸ್ ಮಾಡುತ್ತೆ, ಸಾವಿರ ಲಕ್ಷಾಂತರ ವೈರಸ್ಗಳು ತಾನಾಗೆ ಸತ್ತೋಗುತ್ತೆ. ಬಟ್ ನಾವು ಹೆದರ್ಕೋತೀವಿ, ಜ್ವರ ಬಂದರೆ ಮಗುಗೇನೋ ಆಗ್ಬಿಡುತ್ತೆ. 99% ಕೇಸಸಲ್ಲಿ ಏನೂ ಆಗೋದಿಲ್ಲ. ಕೆಲವು ಮಕ್ಕಳಲ್ಲಿ, ವೆರಿ ಫ್ಯೂ ಮಕ್ಕಳಲ್ಲಿ, ಅಬೌಟ್ 30-40% ಮಕ್ಕಳಲ್ಲಿ ಜ್ವರ ಬಂದಾಗ ಸೀಜರ್ಸ್ ಥರ ಆಗುತ್ತೆ, ಫಿಟ್ಸ್ ಅಂತ ಹೇಳ್ತಾರೆ. ಜ್ವರಗ್ರಸ್ತ ಆಗೋದು, ಫೆಬ್ರೈಲ್ ಸೀಜರ್, ಸ್ವಲ್ಪ ಹಂಗೆ ಶೇಕ್ ಥರ ಆಗುತ್ತೆ, ನೋಡಿರ್ಬೋದು. ಅದು ಏನು ಮೇಜರ್ ಪ್ರಾಬ್ಲಮ್ ಅಲ್ಲ. ಬಟ್ ಈಗ ಪ್ರಶ್ನೆ ಏನಂದರೆ, ಸರ್ ಜ್ವರ 102, 103 ಇತ್ತು, ಟೆಂಪ್ರೇಚರ್ ಚೆಕ್ ಮಾಡಿದ್ವಿ, ಫೀವರ್ ಮೆಡಿಸಿನ್ ಕೊಟ್ವಿ, ಮತ್ತೆ ಕಡಿಮೆ ಆಗಿಲ್ಲ, ಏನು ಮಾಡಬೇಕು? ಸೊ ಯು ಶುಡ್ ಡೂ ಸಮಥಿಂಗ್ ಕಾಲ್ಡ್ ಆಸ್ ವೆಟ್ ಕ್ಲಾತ್ ಸ್ಪಂಜಿಂಗ್. ನೀವು ಸ್ಪಂಜಿಂಗ್ ಮಾಡಿದ್ರಾ? ಏನು ವಾಟರ್ ಯೂಸ್ ಮಾಡಿದ್ರಿ? ತಣ್ಣೀರು, ಕೋಲ್ಡ್ ವಾಟರ್ ಯೂಸ್ ಮಾಡಬಾರ್ದು. ಸುಮಾರು ಪೇರೆಂಟ್ಸ್ ಮಾಡ್ತಾರೆ, ಪಾಪ ಬಿಸಿ ಬಿಸಿ ಇರುತ್ತೆ ಮೈ ಅಂತ ಕೋಲ್ಡ್ ವಾಟರ್ ಇದು ಮಾಡಿ ಫ್ರಿಜ್ ವಾಟರ್ ಎಲ್ಲ ಯೂಸ್ ಮಾಡ್ತಾರೆ. ಅದು ಮಾಡಬೇಡಿ. ವಾರ್ಮ್ ವಾಟರ್, ಉಗುರು ಬಿಸಿ ನೀರಲ್ಲಿ ಬಟ್ಟೆ ಒದ್ದೆ ಮಾಡಿಸಿ, ನನ್ನ ಕನ್ನಡ ಹಿಂಗೆ ಆಗ್ಬಿಡ್ತಾ ಇದೆ, ಬಟ್ಟೆನ ಒದ್ದೆ ಮಾಡಿಸಿ ಶೋಲ್ಡರ್ಗೆ ಇದಕ್ಕೆ ಮಾಡಿ. ಓಕೆ, ಲ್ಯೂಕ್ ವಾರ್ಮ್ ವಾಟರ್, ನಾಟ್ ಕೋಲ್ಡ್ ವಾಟರ್, ಬೇಡ. ಆಮೇಲೆ 5 to 6 hours ಗ್ಯಾಪಲ್ಲೇ ಮೆಡಿಸಿನ್ ಕೊಡಬೇಕು. ಈಗ ಜ್ವರ ಇದೆ 2 hours ಕಡಿಮೆ ಆಗಿಲ್ಲ ಅಂದರೆ ಮತ್ತೆ ನೀವು ಹಿಂದೆ ಸಿರಪ್ ಕೊಟ್ಟರೆ ಸುಮ್ಮನೆ ಅವನಿಗೆ ಸೈಡ್ ಎಫೆಕ್ಟ್, ಲಿವರಿಗೆ, ಕಿಡ್ನಿಗೆ ಡ್ಯಾಮೇಜ್ ಆಗುತ್ತೆ. ಅದ್ರ ಬದಲು ಲ್ಯೂಕಾಮ್ ವಾಟ್ರಲ್ಲಿ ಒರೆಸಿದ್ರೆ ಇನ್ನೂ ಒಳ್ಳೆಯದು. ಸೊ 3 days ಜಾಸ್ತಿ ಜ್ವರ ಇದೆ ಅಂದರೆ ಒಂದ್ಸಲ ಡಾಕ್ಟ್ರಿಗೆ ಒಪಿನಿಯನ್ ತೊಗೊಳ್ಳಿ. ಅವಶ್ಯಕತೆ ಇದ್ದರೆ ಬ್ಲಡ್ ಟೆಸ್ಟ್ ಮಾಡ್ತಾರೆ. ನಾನು ಅದೇ ಅವ್ರಿಗೆ ಹೇಳ್ತಿದ್ದೆ, ಸರ್ ಜ್ವರ ಇದೆ, ಊಟ ಮಾಡ್ತಾ ಇಲ್ಲ, ಇದು ಮಾಡ್ತಾ ಇಲ್ಲ, ಜ್ವರ ಇದೆ, ಏನಾಗುತ್ತೆ? ಸಿ, ಜ್ವರದಲ್ಲಿ ಇನ್ನೊಂದು ಸೈಡ್ ಎಫೆಕ್ಟ್ ಏನಾಗುತ್ತೆ ಅಂದರೆ ಡಿಹೈಡ್ರೇಷನ್. ಬೇಬಿ ಕ್ಯಾನ್ ಬಿಕಮ್ ಡಿಹೈಡ್ರೇಟೆಡ್. ಯಾಕಂದರೆ ಫೀವರ್ ಬಂದಾಗ ಬಾಡಿದು ವಾಟರ್ ಎವ್ಯಾಪರೇಟ್ ಆಗುತ್ತೆ. ಈಗ ಒದ್ದೆ ಬಟ್ಟೆ ನೀವು ಟೆರೆಸ್ ಮೇಲೆ ಹಾಕಿದ್ರೆ ಅರ್ಧ ಗಂಟೆಲಿ ಡ್ರೈ ಆಗುತ್ತಲ್ಲ, ಆ ಥರ ಡಿಹೈಡ್ರೇಷನ್ ಆಗುತ್ತೆ. ಸೊ ಮೇಕ್ ಶೋರ್ ಹಿ ಈಸ್ ಡ್ರಿಂಕಿಂಗ್ ವಾಟರ್. ನೀರು ಚೆನ್ನಾಗಿ ಕುಡಿಸ್ತಾ ಇರಬೇಕು. ಊಟ ಸರಿಯಾಗಿ ಮಾಡಲ್ಲ, ಡೋಂಟ್ ವರಿ. ನೀರು, ಜ್ಯೂಸಸ್, ಫ್ರೂಟ್ಸ್ ಎಲ್ಲ ಕೊಡಬೇಕು. ಯಾಕಂದರೆ ಡಿಹೈಡ್ರೇಷನ್ ಆದರೆ ಅಡ್ಮಿಟ್ ಮಾಡಿ ಡ್ರಿಪ್ಸ್ ಹಾಕಬೇಕಾಗುತ್ತೆ. ಬರೀ ಜ್ವರಕ್ಕೋಸ್ಕರ ಅಡ್ಮಿಟ್ ಮಾಡಲ್ಲ 90% ಕೇಸಸಲ್ಲಿ. ಸೊ 3 to 4 days ಮೇಲಿದ್ದ ಡಾಕ್ಟ್ರಿಗೆ ತೋರಿಸಿ, ಒದ್ದೆ ಬಟ್ಟೆಯಿಂದ ಒರೆಸಿ, ಲಿಕ್ವಿಡ್ ಚೆನ್ನಾಗಿ ಕೊಡಿ. ಏನಾದ್ರು ಅವಶ್ಯಕತೆ ಇದ್ದರೆ ಆ್ಯಂಟಿಬಯೋಟಿಕ್ ಡಾಕ್ಟ್ರೇ ಹೇಳ್ತಾರೆ. ನೀವಾಗೆ ಆ್ಯಂಟಿಬಯೋಟಿಕ್ ದಯವಿಟ್ಟು ಮಾಡಬೇಡಿ. ಬ್ಲಡ್ ಟೆಸ್ಟ್ ಬೇಕಿದ್ರೆ ಹೇಳ್ತಾರೆ, ಮಾಡಿ. ಬಟ್ ಪ್ಯಾನಿಕ್ ಆಗಬೇಡಿ. ಜ್ವರ ಬರದೇ ಪ್ರೊಟೆಕ್ಷನ್ ಕೊಡೋಕ್ಕೆ. ಫೀವರ್ ಈಸ್ ಎ ಫ್ರೆಂಡ್. ಫೀವರ್ ಕಮ್ಸ್ ಟು ಪ್ರೊಟೆಕ್ಟ್. ವೆರಿ ರೇರ್ ಕೇಸಸ್ ಫೀವರ್ ಮೇಕ್ ಡೂ ಸಮ್ ಹಾರ್ಮ್. ದಟ್ ಈಸ್ ಎಕ್ಸೆಪ್ಷನಲ್ ಕೇಸಸ್. ಬಟ್ ಕಾಮ್ ಆಗಿರಿ, ರಿಲ್ಯಾಕ್ಸ್ ಆಗಿರಿ. ಒಂದ್ಸಲ ಡಾಕ್ಟರ್ ಒಪಿನಿಯನ್ ತೊಗೊಳ್ರಿ. ತೊಗೊಂಡಾದ್ಮೇಲೆ ಚೆನ್ನಾಗಿದೆ ಅಂತ ಹೇಳಿದ್ರೆ ಮನೆಗೆ ಹೋಗಬೇಕು. ಮನೆಗೆ ಹೋಗ್ಬಿಟ್ಟು ಬಿಸಿ ದೋಸೆ ಮಾಡಬೇಕು. ದೋಸೆ ಇಷ್ಟನಾ? ಇಷ್ಟ ನೋಡಿ, ಅವನಿಗೆ ದೋಸೆ ಇಷ್ಟ ಅಂತೆ. ಮತ್ತೆ ಪೂರಿ ಇಷ್ಟನಾ? ಪೂರಿನೂ ತಿಂತಾನಂತೆ ನಮ್ಮ ಹುಡುಗ. ಆಮೇಲೆ ಬಿಸಿಬೇಳೆ ಬಾತ್ ಇಷ್ಟನಾ? ಬಿಸಿಬೇಳೆ ಬಾತ್, ಬಿಸಿ ಬೇಳೆ ಬಾತು ತಿಂತಾನಂತೆ. ಸೊ ಮನೆಗೆ ಹೋಗಿ ಇದೆಲ್ಲ ತಿನ್ನಿಸಿ, ನೀವು ತಿನ್ನಿ, ಆರಾಮಾಗಿ ಮಲ್ಕೊಳ್ಳಿ. ಓಕೆ ಸರ್? ಇವಾಗ ಹೈಫಾ ಕೊಡ್ತೀರಾ ಸರ್? ಹೈಫಾ ಕೊಡು. ನೀನು ಜ್ವರ ಇದೆಯಾ ನಿನಗೆ? ಯಾರು ಹೇಳಿದೆ ನಿನ್ಗೆ ಜ್ವರ ಇದೆ ಅಂತ? ನಿಮ್ಮ ಮಮ್ಮಿ ಡ್ಯಾಡಿ ಸುಸ್ತಾಗ್ಬಿಟ್ಟಿದ್ದಾರೆ ನಿನಗೆ ಜ್ವರ ಅಂತ. ನೀನು ಆರಾಮಾಗಿದೆಯಾ? ಎಂಜಾಯ್ ಮಾಡಿ. ನಿಮ್ಗೆ ಹೊರಗಡೆ ಒಂದು ಸರ್ಪ್ರೈಸ್ ಇದೆ, ಗಿಫ್ಟ್ ವೇಟ್ ಮಾಡ್ತಿದ್ರು. ಬಾಯ್.